ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಸೆನ್ಸೆಕ್ಸ್ ಅಲ್ಲಿ ಎಕ್ಸ್ಪೈರಿ ಆಗಿತ್ತು, ಯಾವ ರೀತಿಯಾಗಿತ್ತು ಮಾರ್ಕೆಟು, ಅದೇ ರೀತಿಯಾಗಿ ಸೋಮವಾರ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಬ್ಯಾಂಕ್ ನಿಫ್ಟಿನಲ್ಲಿ ಒಂದು ಸೆಲ್ಲಿಂಗ್ ಬಂತು, ಆ ಕಾರಣದಿಂದಾಗಿ ಮಾರ್ಕೆಟ್ ಕೂಡ ಕೆಳಗಡೆ ಹೋಯಿತು. ಬ್ಯಾಂಕ್ ನಿಫ್ಟಿನೇ ಡ್ರೈವ್ ಮಾಡ್ತಾ ಇದೆ ಮಾರ್ಕೆಟ್ನ ಅಂತ ಹೇಳ್ತಾ ಬಂದಿದ್ವಿ. ಆದರೂ ಕೂಡ ರಿಲಯನ್ಸು, ಅದೇ ರೀತಿಯಾಗಿ ಫಾರ್ಮಾ ಸೆಕ್ಟರ್ ಕೆಲವೊಂದು ಸ್ಟಾಕ್ಗಳು ಕೂಡ ಅಪ್ ಮೂವ್ಮೆಂಟ್ ಕೊಟ್ಟಿರೋದ್ರಿಂದ ಒಂದು ಬ್ಯಾಲೆನ್ಸ್ನ ಕೊಟ್ಟಿದೆ ಅಂತ ಒಂದು ದೊಡ್ಡದಾಗಿ ಬೀಳೋಕ್ಕೆ ಬಿಟ್ಟಿಲ್ಲ. ಸೊ ಓವರಾಲ್ ನೋಡೋದಾದರೆ ಇವತ್ತು ಇಂಡಸ್ಇಂಡ್ ಬ್ಯಾಂಕ್ ಅನ್ಸುತ್ತೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾ ಇದೆ ನೋಡಿ. ಸ್ಟಾಕಲ್ಲಿ 2.55% ಕರೆಕ್ಷನ್ ಬಂದಿರೋದ್ರ ಮೂಲಕ ಇಂಡಸ್ಇಂಡ್ ಬ್ಯಾಂಕು ಟಾಪ್ ಲೂಸರ್ ಆಗಿದೆ ಇವತ್ತು. ಬ್ಯಾಂಕಿಂಗ್ ಸೆಕ್ಟರ್ ಎಲ್ಲದೂ ಕೂಡ ವೀಕ್ ಆಗಿತ್ತು ಎಕ್ಸೆಪ್ಟ್ SBI ಮತ್ತು SBI ಲೈಫ್ ನೋಡೋದಾದರೆ. ಅದೇ ರೀತಿಯಾಗಿ ಟಾಪ್ ಗೇನರ್ ಅಂತ ಇವತ್ತು ನಾವು ನೋಡೋದಾದರೆ 2.67% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಡಾಕ್ಟರ್ ರೆಡ್ಡಿಸ್ ವಾಪಸ್ 6,400 ಲೆವೆಲ್ಗೆ ಬಂದಿದೆ. 5,600 5,500 ಲೆವೆಲ್ಗೆ ಬಂದಾಗ ಇನ್ವೆಸ್ಟ್ ಮಾಡ್ಬೋದು ಅಂತ ನಮ್ಮ ಚಾನಲಲ್ಲಿ ಮಾತಾಡ್ಕೊಂಡಿದ್ವಿ. ಲಾಂಗ್ ಟರ್ಮ್ ಇನ್ವೆಸ್ಟರು ದಯವಿಟ್ಟು ಇನ್ವೆಸ್ಟ್ ಮಾಡಿ. ಡಾಕ್ಟರ್ ರೆಡ್ಡಿನಲ್ಲಿ ತುಂಬ ಒಂದು ಒಳ್ಳೆ ಲೆವೆಲ್ಗೆ ಹೋಗುವಂಥ ಸಾಧ್ಯತೆ ಇದೆ. ಓವರಾಲ್ ಫಾರ್ಮಾ ಸೆಕ್ಟರಲ್ಲಿ ನಾನು ಸ್ವಲ್ಪ ಬುಲ್ಲಿಶ್ ಆಗಿದ್ದೀನಿ ಮುಂಬರೋ ಕ್ವಾರ್ಟರ್ಗಳಲ್ಲಿ. ಸೊ ಓವರಾಲ್ ನೋಡ್ತಾ ಹೋಗೋಣ. ಸೊ ರಿಲಯನ್ಸಲ್ಲಿ 2.28%, ONGCಯಲ್ಲಿ 2.5% ಕೂಡ ಬಂದಿತ್ತು ಇವತ್ತು. ಏರ್ಟೆಲಲ್ಲಿ ಶಿವ ಅವರು ಕೇಳಿದ್ರು ವಾಲ್ಯೂಮು ಬಿಡ್ಸು ಮತ್ತು ಆಸ್ಕು ನೋಡೋದಾದರೆ ನಮಗೆ ಬಿಡ್ಡೇ ಜಾಸ್ತಿ ಇತ್ತು, ಆದರೂ ಕೂಡ ಸೆಲ್ಲಿಂಗ್ ಆಗಿದೆ ಅಂತ. ಸರ್ ನಾನು ಟೈಮ್ ಫ್ರೇಮ್ ನೋಡಿಲ್ಲ, ನೀವು ಟೈಮ್ ಫ್ರೇಮ್ ನೋಡೋದು ಇಂಪಾರ್ಟೆಂಟ್ ಆಗುತ್ತೆ ಓವರಾಲ್ ಎಷ್ಟಾಗಿದೆ ಅಂತ. ತುಂಬ ಒಂದು ರ್ಯಾಲಿ ಆಗಿತ್ತು, ಅದಕ್ಕೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬಂದಿರ್ಬೋದು. ಬಟ್ ಸರ್ಪ್ರೈಸಿಂಗ್ಲಿ ರಿಲಯನ್ಸು ಆ ಒಂದು ಬಸ್ ಸ್ಟ್ಯಾಂಡ್ನ ದಾಟಿ ಇನ್ನು ಮೇಲ್ಗಡೆ ಹೋಗ್ತಾನೆ ಇದೆ. ಸೊ ಈಗ ಆಲ್ ಟೈಮ್ ಹೇಳಿದೆ ರಿಲಯನ್ಸ್. ಸೊ ನೋಡ್ತಾ ಬರೋಣ ಯಾವ ರೀತಿಯಾಗಿತ್ತು ಇವತ್ತಿನ ಟ್ರೇಡು ಅಂತ. ಸೊ ನಿಫ್ಟಿನಲ್ಲಿ 15 ಮಿನಿಟ್ಸ್ ನೋಡೋದಾದರೆ 24,160 ಅಂದರೆ ಎಲ್ಲಿತ್ತೋ ಅಲ್ಲಿಗಿಂತ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ಅಂದರೆ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಒಂದು ಕಂಟಿನ್ಯೂಷನ್ ಆಗಿ ಒಂದು ಬಸ್ ಸ್ಟ್ಯಾಂಡ್ ಆಗಿ ಅಲ್ಲಿಂದ ಫಾಲ್ ಬಂತು. ಫಾಲ್ ಬಂದರೆ ಎಕ್ಸಾಕ್ಟಾಗಿ ನೋಡಿ 24,000 ರೌಂಡ್ ಲೆವೆಲ್ನ ಬಂದು ಟೆಸ್ಟ್ ಮಾಡ್ತು ಮೇಲ್ಗಡೆ ಹೋಯ್ತು. ಈಗ 24,000 ಕೆಳಗಡೆನೇ ಬಂದು ಕ್ಲೋಸಿಂಗ್ ಆದಂಗೆ ಅನಿಸ್ತಾ ಇದೆ. ಅಂದರೆ ಆಲ್ಮೋಸ್ಟ್ ಅದೇ ರೇಂಜಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ ಅಲ್ವಾ. ಎಲ್ಲಿ ಕ್ಲೋಸಿಂಗ್ ಆಗಿದೆ ಇವತ್ತು 24,010, 24,000 ಮೇಲ್ಗಡೆ ಕ್ಲೋಸಿಂಗ್ ಆಗಿದೆ. ಬಟ್ ನಿಫ್ಟಿನಲ್ಲಿ ಇದು ವೀಕ್ ಸೆಂಟಿಮೆಂಟ್ ಹೌದಾ ಅಂತಂದರೆ ನೋಡಿ 4 ದಿನದಿಂದ ಮೇಲ್ಗಡೆ ಮೂಮೆಂಟ್ ಆಗಿತ್ತು, ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಈ ಲೆವೆಲ್ ಇದೆಯಲ್ಲ 23,750 ಇದು ಇಂಪಾರ್ಟೆಂಟ್ ಅಂತ ಬೇಸ್ ಆಗುತ್ತೆ. ಅಲ್ಲಿ ಬಂದರೆ ನಮ್ಮ ಟ್ರೆಂಡ್ ಲೈನ್ ಕೂಡ ಸಿಗ್ತಾ ಹೋಗುತ್ತೆ. ನೋಡೋಣ ಮುಂದಿನ ವಾರಗಳಲ್ಲಿ ಆ ಟ್ರೆಂಡ್ ಲೈನ್ನ ಹೆಂಗೆ ಹೋಗುತ್ತೋ ಹಾಗೆ ಬರುತ್ತಾ, ಅಥವಾ ಇಲ್ಲಿ ಹಾಲ್ಟ್ ಆಗಿ ನಿಧಾನಕ್ಕೆ ರೇಂಜ್ ಬೋರ್ಡ್ ಆಗಿ ಮೇಲ್ಗಡೆ ಹೋಗುತ್ತಾ, ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಮಾಡುತ್ತಾ, ಏನು ಬೇಕಾದ್ರೂ ಮಾಡ್ಬೋದು. ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಮಾಡ್ತಾ ಬಂದರೆ ಟ್ರೆಂಡ್ ಲೈನ್ನ ಮೇಲ್ಗಡೆ ಭಾಗಕ್ಕೆ ಬಂದು ಟಚ್ ಆಗ್ಬೋದು. ಅಂದರೆ ನಿಧಾನಕ್ಕೆ ಮೂವ್ಮೆಂಟ್ ಮಾಡ್ಕೊಂಡು ಬಂದ ಹಂಗಾಗುತ್ತೆ. ಇಲ್ಲ ಡೈರೆಕ್ಟಾಗಿ ರಿಜೆಕ್ಷನ್ ಬರೋಕ್ಕೆ ಶುರು ಆಯಿತು ಅಂತಂದರೆ ಮತ್ತೆ 23,700 750 ಈ ಲೆವೆಲ್ಗಳು 650 ಈ ಲೆವೆಲ್ಗಳು ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಎಲ್ಲಿ ಓಪನ್ ಆಗುತ್ತೆ ಅಂತ ನೋಡ್ಕೊಂಡು ಪ್ಲಾನ್ ಮಾಡೋಂತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಇವತ್ತು ನೋಡಿ 52,400 ಇಂಪಾರ್ಟೆಂಟ್ ಅಂತ ಹೇಳಿದ್ದೆ. 52,400ಕ್ಕಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಮಾಡಿತ್ತು, 53,000 ರೆಸಿಸ್ಟೆನ್ಸ್ ಆಗಿತ್ತು, ನಮಗೆ ಗೊತ್ತಿದೆ. 53,000 ರೆಸಿಸ್ಟೆನ್ಸಿಂದ ಇವತ್ತು ಕೂಡ ಅಟೆಂಡ್ ಮಾಡಿ ಅಲ್ಲಿಂದ ಸೆಲ್ಲಿಂಗ್ಗೆ ಬರ್ತಾ ಹೋಯಿತು. ಇವತ್ತು ಯಾರಾದರೂ ಆಪ್ಷನ್ ಬೈಂಗ್ ಮಾಡೋದಾಗಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಒಳ್ಳೆ ಟ್ರೇಡ್ ಇತ್ತು. ಬಟ್ ಟರ್ಮಿನಲ್ ಮುಂದೆ ಇದ್ದಿದ್ರೆ ನೀವು ಕ್ಯಾಪ್ಚರ್ ಮಾಡ್ಬೋದಾಗಿದೆ. ಯಾಕಂದರೆ ರೌಂಡ್ ಲೆವೆಲ್ ನೋಡಿ ಯಾವಾಗಲೂ ಇದಾಗುತ್ತೆ. ರೌಂಡ್ ಲೆವೆಲ್ ನೀವು ಸ್ಟಾಪ್ ಲಾಸ್ ಇಟ್ಕೊಂಡ್ರೆ ರಿಸ್ಟ್ ಟು ರಿವಾರ್ಡ್ ಚೆನ್ನಾಗಿ ಕೂರುತ್ತಿಲ್ಲ. ಸೊ 53,000ಕ್ಕಿಂತ ಮೇಲ್ಗಡೆ ಏನಾದ್ರು ಒಂದು ಕ್ಲೋಸಿಂಗ್ ಆಗಿ ಹೋಗ್ತಿದೆ ಅಂತಂದರೆ ನೀವು ಎಕ್ಸಿಟ್ ಮಾಡ್ಕೊಂಡ್ಬಿಡ್ಬೋದು. ಇಲ್ಲ ಅಂತಂದರೆ ನೀವು ಕಂಟಿನ್ಯೂಸ್ ಆಗಿ ಟ್ರೈಲಿಂಗ್ ಮಾಡ್ಕೊತಾನೆ ಬರ್ಬೋದು. ಈ ಬಸ್ ಸ್ಟ್ಯಾಂಡ್ ನೆಕ್ಸ್ಟ್ 52,800ಕ್ಕೆ ಬರ್ಬೋದು. ಅದೇ ರೀತಿಯಾಗಿ ಟ್ರೈಲ್ ಮಾಡ್ಕೊತ ಬರ್ಬೋದಿತ್ತು. ಕೊನೆ ತಕ್ಕನೂ ಪೊಸಿಷನ್ನ ಹೋಲ್ಡ್ ಮಾಡ್ಬೋದಿತ್ತು. ಬಟ್ ಎಗೇನ್ ಸ್ವಲ್ಪ ಪ್ರೀಮಿಯಂ ಎಂಟ್ರಿ ಜಾಸ್ತಿ ಇರುತ್ತೆ ಇವತ್ತು, ಯಾಕಂದರೆ ನಿನ್ನೆ ಅಷ್ಟೇ ಎಕ್ಸ್ಪೈರಿ ಆಗಿತ್ತು, ಮೊನ್ನೆ ಎಕ್ಸ್ಪೈರಿ ಆಗಿತ್ತು. ಬಟ್ ಸ್ಟಿಲ್ ಆಪ್ಷನ್ ಬೈಂಗ್ ಮಾಡೋದಾಗಿದ್ರೆ ಇವತ್ತು ಒಳ್ಳೆ ಟ್ರೇಡ್ ಇದ್ದಂಗೆ ಕಾಣಿಸ್ತಾ ಇತ್ತು ಯಾವುದರಲ್ಲಿ, ಬ್ಯಾಂಕ್ ನಿಫ್ಟಿನಲ್ಲಿ. ಸೊ ನೆಕ್ಸ್ಟ್ ಏನು ಅಂತಂದರೆ 52,200 ಇಲ್ಲೂ ಕೂಡ ಒಂದು ಸಪೋರ್ಟ್ ಇದೆ. ಈಗ 52,200ರಲ್ಲಿ ಅದನ್ನ ಬ್ರೇಕ್ ಆಗಿ ಬಂತು ಅಂದರೆ 52,000 ಅನ್ನೋದು ಮೇಜರ್ ಸಪೋರ್ಟ್ ಆಗ್ತಾ ಹೋಗುತ್ತೆ ಬ್ಯಾಂಕ್ ನಿಫ್ಟಿಗೆ. ನೋಡೋಣ 52,000ನ ಬ್ರೇಕ್ ಮಾಡ್ತಾ ಬಂತು ಹೋಯಿತು ಅಂತಂದರೆ ಇಲ್ಲಿ ಒಂದು ದೊಡ್ಡದಾಗಿ ಬಸ್ ಸ್ಟ್ಯಾಂಡ್ ಆಗಿತ್ತು ನೋಡಿ. ಅಲ್ಲಿ ನೆಕ್ಸ್ಟು 51,200 ಇದೆ ಅದರ ಬೇಸು. ಬಟ್ ಮಧ್ಯದಲ್ಲಿ 51,500 600 ಲೆವೆಲಲ್ಲಿ ಇಂಪಾರ್ಟೆಂಟ್ ಲೆವೆಲ್ ಆಗುತ್ತೆ. ಸೊ ಮುಂದಿನ ವಾರಗಳಲ್ಲಿ 51,500 ಟೆಸ್ಟ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ನೋಡ್ತಾ ಹೋಗೋಣ ಆ ರೀತಿ ಆಗ್ಬೋದು. ಯಾಕಂದರೆ ಈ ಬಸ್ ಸ್ಟ್ಯಾಂಡ್ ಒಳಗಡೆ ಬರ್ಬೋದು. 51,800 51,500 ಈ ಲೆವೆಲ್ಗೆ ಬಂದು ಟೆಸ್ಟ್ ಮಾಡಿ ಸಪೋರ್ಟ್ ತೊಗೊಂಡು ಮೇಲೆ ಹೋಗುತ್ತಾ, ಅಥವಾ ಇನ್ನೂ ಫಾಲ್ ಕಂಟಿನ್ಯೂಷನ್ ಆಗುತ್ತೆ. ಯಾಕಂದರೆ ಮೇಲ್ಗಡೆ ಹೋಗಿತ್ತು, ಈಗ ನಿಧಾನಕ್ಕೆ ಬರ್ತಾ ಇದೆ. ಸೊ ನೋಡೋಣ ಯಾವ ರೀತಿ ಮಾಡುತ್ತೆ ಅಂತ. 52,000ದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಆಗ್ಬೋದು, ಅಲ್ಲಿಂದ ಮತ್ತೆ ಮೇಲ್ಗಡೆ ಕೆಳಗಡೆ ಮೂವ್ಮೆಂಟ್ ಕೊಡ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಸದ್ಯದಲ್ಲಿ ನಮ್ಮ ಇಂಪಾರ್ಟೆಂಟ್ ಲೆವೆಲ್ ಅಂದರೆ 52,000 52,200 ಅಥವಾ ಅದಕ್ಕಿಂತ ಕೆಳಗಡೆ ಟ್ರೇಡ್ ಆಗ್ತಾಯಿದೆ ಅಂದರೆ ಅದನ್ನೇ ನಾವು ನಮ್ಮ ರೆಸಿಸ್ಟೆನ್ಸ್ ಅಥವಾ ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು ನಾವು ನೆಗೆಟಿವ್ ಟ್ರೆಂಡ್ನ ಒಂದು ಫಾಲೋ ಅಪ್ ಮಾಡ್ಬೋದು. ಗ್ಯಾಪ್ ಡೌನ್ ಎಲ್ಲ ಆಗೋಯಿತು ಅಂತಂದರೆ ಮತ್ತೆ ಸೈಡ್ ವೈಸ್ ಆಗಿರುತ್ತೆ, ಹುಷಾರಾಗಿರಬೇಕು. ಅದೇ ರೇಂಜಲ್ಲಿ ಓಪನ್ ಕೆಳಗಡೆ ಬರ್ತಾಯಿದೆ ಅಂದರೆ ಅದನ್ನ ನಾವು ಪ್ಲಾನ್ ಮಾಡ್ತಾ ಹೋಗ್ಬೋದು. ಸೊ ಫಿನ್ ನಿಫ್ಟಿ, ಮಿಡ್ ಕ್ಯಾಪ್ ನಿಫ್ಟಿ, ಫಿನ್ ನಿಫ್ಟಿ ಮಾತಾಡೋದು ಬೇಡ, ಸೇಮ್ ಬ್ಯಾಂಕ್ ನಿಫ್ಟಿ ಥರನೇ ಇರುತ್ತೆ. ಮಿಡ್ ಕ್ಯಾಪ್ ನಿಫ್ಟಿ ಮಾತಾಡೋಣ, ಯಾಕಂದರೆ ಸೋಮವಾರ ಎಕ್ಸ್ಪೈರಿ ಆಗಿರುತ್ತೆ. ಸೊ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ನೋಡಿ ಒಂದು ಆಪ್ಷನ್ ಬೈಂಗ್ ಟ್ರೇಡ್ ಸಿಗುವಂಥ ಸಾಧ್ಯತೆ ಇದೆ ಸೋಮವಾರಕ್ಕೆ. ಇಲ್ಲಿ ನೀವು ನೋಡ್ತಾ ಬರೋದಾದ್ರೆ ಒಂದು ಟ್ರೆಂಡ್ ಲೈನ್ ರೆಫರೆನ್ಸ್ ಅಂತ ಇಟ್ಕೊಂಡ್ಬರ್ಬೋದು. ಸೊ ಎಲ್ಲಿ ತನಕ ಈ ಟ್ರೆಂಡ್ ಲೈನ್ ದಾಟೋಗಲ್ಲ ಅದನ್ನೇ ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ನೆಗೆಟಿವ್ ಟ್ರೇಡ್ನ ಪ್ಲಾನ್ ಮಾಡ್ಬೋದು. ಒಂದು 100-150 ಪಾಯಿಂಟ್ಗಳ ಮೂಮೆಂಟು ಸಿಗ್ಬೋದು ಇದೇ ಝೋನಲ್ಲಿ ಓಪನ್ ಆದರೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಅಂದರೆ ಮೊನ್ನೆ ಟ್ರೈ ಮಾಡಿತ್ತಲ್ಲ 12,150, ಈ 12,150 ಲೆವೆಲ್ನ ಟೆಸ್ಟ್ ಮಾಡಿಸುವಂಥ ಸಾಧ್ಯತೆ ಇದೆ ಸೋಮವಾರ. ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಈ 12,150 ಲೆವೆಲಲ್ಲಿ ನೀವು ಹುಷಾರಾಗಿರಬೇಕು.
ಮಾಡಬೇಕು, ಅಲ್ಲಿಂದ ಮತ್ತೆ ಮೇಲ್ಗಡೆ ತೊಗೊಂಡೋಗಿ ಇದರೊಳಗಡೆ ಒಂದು ರೇಂಜ್ ಹೋಗಿ ಎಕ್ಸ್ಪೈರಿ ಕೂಡ ಮಾಡೋಂಥ ಸಾಧ್ಯತೆ ಇರುತ್ತೆ. ಸೊ ಅವಸರ ಮಾಡ್ಕೊಂಡು ಹೋಗ್ಬಿಡಿ. ಅದೇ ರೇಂಜಲ್ಲಿ ಓಪನ್ ಆದರೆ ಒಂದು ಆಪ್ಷನ್ ಬೈಂಗ್ ಟ್ರೇಡ್ ಮಾಡ್ಬೋದು. ಗ್ಯಾಪ್ ಡೌನ್ ಎಲ್ಲ ಓಪನಿಂಗ್ ಆಯಿತು ಅಂತಂದರೆ ಆಪ್ಷನ್ ಸೆಲ್ಲಿಂಗ್ ಮಾಡೋರು 12,000ಕ್ಕಿಂತ ಕೆಳಗಡೆ ಪುಟ್ ರೇಟಿಂಗ್ ಮಾಡಿ ದಯವಿಟ್ಟು 12,000, ಯಾಕಂದರೆ 12,150 ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಡೈರೆಕ್ಟಾಗಿ 12,000 ಬರುತ್ತೆ. ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಇಲ್ಲಿ ಸಸ್ಟೇನ್ ಆಗದಲ್ಲೇ ಬ್ರೇಕ್ ಆಯಿತು ಅಂತಂದ್ರೂ 12,000 ಕೂಡ ಬಂದು ಟೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ 250 ಪಾಯಿಂಟ್ಸ್ ಅಂತ ಅನ್ಸಿದ್ರು ದಯವಿಟ್ಟು 250-300 ಪಾಯಿಂಟ್ಗಳು ಬರೋದು ಸಾಮಾನ್ಯ ಆಗಿದೆ. ಇದನ್ನ ಹೋದ ಎಕ್ಸ್ಪೈರಿಯಲ್ಲೂ ಕೂಡ ಮಾತಾಡ್ಕೊಂಡಿದ್ವಿ, ಸ್ವಲ್ಪ ನೋಡ್ಕೊಂಡ್ಬನ್ನಿ ರೇಂಜು. ಸೊ ಲೋ ಎಲ್ಲಿ ಮಾಡಿತ್ತು 12,009, ಹೈ ಎಲ್ಲಿ ಮಾಡಿದೆ 12,301, ಅಂದರೆ ಆಲ್ಮೋಸ್ಟ್ 290-300 ಪಾಯಿಂಟ್ಸ್ಗಳ ಮೂಮೆಂಟು ಬರೋದನ್ನ ಸಾಧ್ಯತೆ ಇದೆ ಎಕ್ಸ್ಪೈರಿಗಳ ದಿನ. ಸೊ ಇದು ಪ್ಯಾಟರ್ನ್ಗಳು ಕಂಟಿನ್ಯೂ ಆಗ್ತಾ ಇದೆ. ನೀವು ಸೋಮವಾರ ಕ್ಯಾಂಡಲ್ ನೋಡ್ಕೊಂಡು ಬರೋದಾದರೆ ಆ ಥರ ಕ್ಯಾಂಡಲ್ಗಳು ಸಿಕ್ಕಿರೋದು ಉದಾಹರಣೆ ಇದೆ. ಅವತ್ತು ಮಂಗಳವಾರ ಎಕ್ಸ್ಪೈರಿ, ಶುಕ್ರವಾರನ ಎಕ್ಸ್ಪೈರಿ ಆಗಿತ್ತು, ಅವತ್ತು ಕೂಡ ಒಂದು ಒಳ್ಳೆ ರೇಂಜ್ ಮಾಡಿತ್ತು. ಸೊ ಎಕ್ಸ್ಪೈರಿ ದಿನ ಒಳ್ಳೆ ಮೂಮೆಂಟ್ ಬರುವಂಥ ಸೂಚ್ಯಂಕಗಳು ಜಾಸ್ತಿ ಕಾಣುತ್ತೆ ಯಾವುದರಲ್ಲಿ, ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ. ಹಾಗಾಗಿ ನೋಡಿಕೊಂಡು ಪ್ಲಾನ್ ಮಾಡೋದಂತೆ. ಆಪ್ಷನ್ ಚೈನ್ ಬೇಕಾದ್ರೆ ನೋಡ್ಕೊಂಡು ಬರೋದಾದರೆ ಸೆನ್ಸೆಕ್ಸ್ ಬಗ್ಗೆ ಮಾತಾಡೋಣ ಇವತ್ತು. ಆಪ್ಷನ್ ಚೈನ್ ನೋಡೋದಾದರೆ 12,300 ಕ್ಲಿಯರ್ ಕಟ್ಟಾಗಿ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ. ಆಯಿತಾ, 12,300 ಮೇಲ್ಗಡೆ ಹೋಗಲ್ಲ ಅಂತ ಕೂತಿರೋರು ಕಾಣಿಸ್ತಾ ಇದೆ. ಸೇಫ್ ಅಂದರೆ ನೀವು ಇದೆಯಲ್ಲ 12,400 ಅದು ಅಥವಾ 12,500 ನೀವು ಪ್ಲಾನ್ ಮಾಡ್ಬೋದು. 12,500ರಿಂದ 12,000 ಆಪ್ಷನ್ ಸೆಲ್ಲಿಂಗ್ ಮಾಡೋರಿಗೆ ಒಳ್ಳೆ ರೇಂಜ್ ಅಂತ ಅನ್ಸುತ್ತೆ. ನಾನು 250 ಪಾಯಿಂಟ್ಸ್ ಮೇಲೆ 250 ಪಾಯಿಂಟ್ಸ್ ಕೆಳಗಡೆ ಇಟ್ಕೋಬೋದು. ಸ್ವಲ್ಪ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ನೀವು ಪೊಸಿಷನ್ನ ಶಿಫ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಬಟ್ ಈ ರೇಂಜಲ್ಲೇ ಎಕ್ಸ್ಪೈರಿ ಮುಗಿಸೋ ಥರ ಕಾಣಿಸ್ತಾ ಇದೆ. ಸೊ ಬಟ್ ಕೆಳಗಡೆ ಬಂದರೆ ತುಂಬ 12,000ಕ್ಕೆ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾಕೆಂದರೆ ಇಲ್ಲಿ ನೋಡಿ 12,200 12,100 ಇಲ್ಲೆಲ್ಲ ಸಪೋರ್ಟ್ ಕಾಣಿಸ್ತಾ ಇದೆ. ಬಟ್ ಓವರ್ ದ ನೈಟ್ ಓವರ್ ದ ವೀಕೆಂಡ್ ಏನು ಬೇಕಾದ್ರೂ ಚೇಂಜಸ್ ಆಗ್ಬೋದು. ಬಟ್ ರೆಸಿಸ್ಟೆನ್ಸ್ ಸದ್ಯಕ್ಕೆ ಜಾಸ್ತಿ ಇದೆ ಕಂಪೇರ್ ಟು ಸಪೋರ್ಟ್. ಆ ಟ್ರೆಂಡ್ ಲೈನ್ ರೆಫರೆನ್ಸ್ ಕೂಡ ತೋರಿಸಿದ್ದೀನಿ, ಅದೇ ರೀತಿ ಪ್ಲಾನ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಗೆ ಸೆನ್ಸೆಕ್ಸ್ ಎಕ್ಸ್ಪೈರಿನಲ್ಲಿ ಇವತ್ತು ಒಂದೇ ರೇಂಜಲ್ಲೇ ಇತ್ತು. 80,000 ಇವತ್ತು ರೆಸಿಸ್ಟೆನ್ಸ್ ಆಗಿರುತ್ತೆ, ಮೇಲ್ಗಡೆ ಕೆಳಗಡೆ 70,000 79,000 ರೆಸಿಸ್ಟೆನ್ಸ್ ಸಪೋರ್ಟ್ ಆಗಿರುತ್ತೆ ಅಂತ ಮಾತಾಡಿದ್ವಿ. ಬಟ್ ಇನ್ನೂ ಸ್ವಲ್ಪ ದೂರದಲ್ಲಿ ಇಟ್ಕೊಂಡಿರಿ, 78,500 ಇರಿ ಅಂತ ನೆನ್ನೆ ವಿಡಿಯೋ ಯಾರು ನೋಡಿದ್ರಿ ಅದ್ರಲ್ಲಿ ಮಾತಾಡಿದ್ವಿ ನಾವು. ಸೊ ಇವತ್ತೇನಾಯಿತು, ಅದೇ ರೇಂಜಲ್ಲಿ ಓಪನ್ ಆಗಿ ಒಂದು ನಿಧಾನ ಕೆಳಗಡೆ ಟ್ರೆಂಡ್ ಬರ್ತಾ ಹೋಯಿತು. ಈ ರೀತಿ ಬರ್ತಾ ಆಯಿತು ಆದರೂ ಕೂಡ ಇಲ್ಲಿ ನೋಡಿ, ಇಲ್ಲಿ ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಅಂತ ಕೂಡ ಕರಿಬೋದು ಇಲ್ಲಿಂದ ಮೇಲ್ಗಡೆ ಹೋಗೋದಾಗಿದ್ದರೆ. ಬಟ್ ಇಲ್ಲಿಂದ ವಾಪಸ್ ಬಂದಾಗ ನಮಗೆ ಎಲ್ಲಿ ಕಾನ್ಫಿಡೆನ್ಸ್ ಇರಬೇಕು ಅಂದರೆ ಹಳೆ ಬಸ್ ಸ್ಟ್ಯಾಂಡ್, ಯಾಕಂದರೆ ಆಲ್ ಟೈಮ್ ಹೈಲ್ ಇದ್ದಾಗ ಸಪೋರ್ಟ್ನ ಹುಡುಕ್ತಾ ಹೋಗುತ್ತೆ. ಸೊ ಸಪೋರ್ಟ್ ಇರುವಂಥದ್ದು ಈ ರೇಂಜಲ್ಲಿ. ಸೊ ಈ ರೇಂಜಲ್ಲಿ ನೀವು ಬಂದಾಗ ಅಲರ್ಟ್ ಆಗಿರಬೇಕು. ಯಾರಾದರೂ ಆಪ್ಷನ್ ಬೈಂಗ್ ಮಾಡಿದರೆ ಸಿಕ್ಕಿತ್ತು, ಇಲ್ಲಿ ಒಳ್ಳೆ ಟ್ರೇಡ್ ಸಿಕ್ಕಿತ್ತು. ಅಲ್ಲಿಂದ ನೋಡಿ ವಾಪಸ್ ಮತ್ತೆ ಬೌನ್ಸ್ ಆಯಿತು, ಈ ಲೆವೆಲ್ನ ಮತ್ತೆ ಟೆಸ್ಟ್ ಮಾಡೋಕ್ಕೋಯ್ತು. ಅಲ್ಲಿಂದ ಶಾರ್ಪ್ ರಿಜೆಕ್ಷನ್ ಬಂದಿದೆ, ಈ ಲೆವೆಲ್ಗಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ. ಸೊ ಇಂಪಾರ್ಟೆಂಟ್ ಆದಂಥ 79,000 ಲೆವೆಲಲ್ಲಿ ಬಂದು ಕ್ಲೋಸಿಂಗ್ ಆಗಿದೆ, ಆಲ್ಮೋಸ್ಟ್ 79,000 ಲೆವೆಲಲ್ಲಿ. ಸೊ ಇದನ್ನ ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಮತ್ತೆ ಸೆನ್ಸೆಕ್ಸು ಮುಂದಿನ ವಾರಕ್ಕೆ ವೀಕ್ ಆಗ್ತಾ ಹೋಗುತ್ತೆ. ಎಲ್ಲ ಸ್ಟಾಕ್ಗಳು ಎಲ್ಲ ಇಂಡೆಕ್ಸ್ಗಳು ಕೂಡ ಆಲ್ ಟೈಮ್ ಹೈಲಿದೆ. ಆ್ಯಸ್ ಎಕ್ಸ್ಪೆಕ್ಟೆಡ್ ಒಂದು ಕರೆಕ್ಷನ್ ಬರಬೇಕು. ತುಂಬ ಫಾಸ್ಟಾಗಿ ಮೂವ್ಮೆಂಟ್ ಬಂದಿದ್ದರಿಂದ ಇದು ನಿಧಾನಕ್ಕೆ ಒಂದು ಫ್ಲಾಗ್ ಆ್ಯಂಡ್ ಪೋಲ್ ರೀತಿ ಕರೆಕ್ಷನ್ ಆದರೂ ಆಗ್ಬೋದು, ಅಥವಾ ವಿ ಶೇಪ್ ಆಗಿ ಆ ಥರ ಏನಾರು ಆಗುತ್ತೆ ಅಂದರೆ ವಾಪಸ್ಸು ಸೆನ್ಸೆಕ್ಸಲ್ಲಿ ಮೇನು 77,800 ಅಲ್ಲಿ ತನಕ ಇದೆ. ಈ ಥರ ಕರೆಕ್ಷನ್ ಆಗಿ ಒಂದು ಪಾಸ್ ಆದರೆ ಒಳ್ಳೆಯದು, ಇನ್ನೂ ಮೇಲ್ಗಡೆ ಹೋಗೋಕ್ಕೆ. ಇಲ್ಲ ಅಂತಂದರೆ ಕಷ್ಟ ಆಗ್ತಾ ಹೋಗುತ್ತೆ. ಬಜೆಟ್ ಕೂಡ ಹತ್ತಿರ ಬರ್ತಾ ಇದೆ. ಸೊ ಜುಲೈ ಮಂತ್ ಶುರು ಆಗ್ತಾ ಇದೆ, ಎಲ್ಲ ಮಂತ್ಲಿ ಎಕ್ಸ್ಪೈರಿಗಳು ಮುಗಿದಿದೆ. ಸೊ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ ಜುಲೈ ಮಂತಿಗೆ ಯಾವ ರೀತಿ ಮಾಡುತ್ತೆ ಅಂತ ನೋಡಿ. ಸೆನ್ಸೆಕ್ಸಲ್ಲಿ ಬೇಕಾದ್ರೆ 1 ಮಂತ್ ಕ್ಯಾಂಡಲ್ ನೋಡ್ಕೊಂಬರೋದಾದರೆ ನೋಡಿ, ಒಂಥ ದೊಡ್ಡ ಕ್ಯಾಂಡಲ್ ಮಾಡಿದೆ, ಇಷ್ಟು ದೊಡ್ಡ ಕ್ಯಾಂಡಲ್ ಮಾಡಿದೆ. ಇದನ್ನ ನಾವು ಈಗಲೂ ಕೂಡ ಸೆನ್ಸೆಕ್ಸ್ ಆಗಲಿ ಯಾವುದರಾಗಲಿ ಕೂಡ ನೀವು ಒಂದು ಹ್ಯಾಂಗಿಂಗ್ ಮ್ಯಾನ್ ಅಂತ ಕರಿಬೋದು. ಯಾಕಂದರೆ 1:2 ಇರಬೇಕು ಅಂತ ಹೇಳ್ತಾರೆ ರೂಲ್ಸು. ಸೊ ಅಂದರೆ ವಿಕ್ಕು 2 ಇದ್ದು ಬಾಡಿ 1 ಇದ್ದರೆ ಅದನ್ನ 1:2 ಅಂತೀವಿ. ವಿಕ್ಕು ಬಾಡಿ ಇದ್ರ ಬಗ್ಗೆ ಎಲ್ಲಿ ಮಾತಾಡಿದ್ದೀವಿ, ಟೆಕ್ನಿಕಲ್ ಅನಾಲಿಸಿಸ್ ಅಂತ ಒಂದು ಪ್ಲೇ ಲಿಸ್ಟ್ ಇದೆ. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಚಾರ್ಟ್ಸ್ ಯಾವ ರೀತಿ ಓದಬೇಕು, ಇದು ಏನಂತ ಕರೀತಾರೆ, ಜಾಪನೀಸ್ ಕ್ಯಾಂಡಲ್ಸ್ಟಿಕ್ ಅಂದರೆ ಏನು, ಓಪನ್ ಎಲ್ಲಾಗುತ್ತೆ, ಹೈ ಎಲ್ಲಾಗುತ್ತೆ, ಸಮಗ್ರ ಮಾಹಿತಿ ನಿಮಗೆ ಅದ್ರಲ್ಲಿ ಸಿಗುತ್ತೆ. ದಯವಿಟ್ಟು ಚೆಕ್ಔಟ್ ಮಾಡಿ. ಸೊ ಈಗಲೂ ಕೂಡ ಹ್ಯಾಂಗಿಂಗ್ ಮ್ಯಾನ್ ಅಂತ ಕರೆಯೋದಾದರೆ ಇಲ್ಲಿಂದ ರಿವರ್ಸಲ್ ಸೈನ್ ಅಂತ ಓದ್ಬೋದು. ಸೊ ರಿವರ್ಸಲ್ ಸೈನ್ ಅಂದರೆ ಇದ್ರ ಅರ್ಧ ತನಕ ಬರುತ್ತೆ ಅಂದರೆ 74,000 ಅಂದರೆ ಒಂದು 5,000 ಪಾಯಿಂಟ್ಗಳ ಕರೆಕ್ಷನ್ ಜುಲೈ ಮಂತಲ್ಲಿ ಸಿಗುತ್ತಾ ಗೊತ್ತಿಲ್ಲ, ಪ್ರಾಬಬಿಲಿಟಿ ಇದೆ. ಸೊ ಆ ರೀತಿ ಆದರೆ ನೋಡ್ತಗೋಣ. ಬಜೆಟು ಎಲ್ಲದೂ ಇರೋದ್ರಿಂದ ಪಾಸಿಬಲ್, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ಮಂತ್ ಕೂಡ ವಾಲಟೈಲ್ ಆಗಿರುವಂಥ ಸಾಧ್ಯತೆ ಇರುತ್ತೆ, ಎಸ್ಪೆಷಲಿ ಲಾಸ್ಟ್ 2 ವೀಕ್ಸು ಬಿಕಾಸ್ ಆಫ್ ದ ಬಜೆಟ್ ರಿಕ್ವೈರ್ಮೆಂಟ್ಸ್. ಸೊ ವಾಪಸ್ಸು ಕ್ವಿಕ್ಕಾಗಿ ಒಂದು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡೋದಾದರೆ ಇವತ್ತು ಕೂಡ ನೀವೇನೇನು ಕಮೆಂಟ್ ಮಾಡಿದ್ರು ಬರೀ ಅದೇ ಸ್ಟಾಕ್ಗಳನ್ನೇ ತೊಗೊಂಡಿದ್ದೀನಿ. ಸೊ ಮೊದಲನೇದಾಗಿ ಟಾಟಾ ಸ್ಟೀಲ್ ಬಗ್ಗೆ ಕೇಳಿದ್ರಿ ಸರ್. ಟಾಟಾ ಯಾರಾದರೂ ಕ್ವಶನ್ಸ್ ಕೇಳ್ತಿರಲ್ಲ, ದಯವಿಟ್ಟು ನಿಮ್ಗೊಂದು ಸಲಹೆ, ನೀವು ಕೇಳಿದ್ದು ಒಳ್ಳೆಯದು, ಬಟ್ ಕೆಲವು ಸ್ಟಾಕ್ಗಳನ್ನು ರೀಸೆಂಟಾಗಿ ಮಾತಾಡ್ಬಿಟ್ಟಿರ್ತೀವಿ. ಉದಾಹರಣೆಗೆ ಟಾಟಾ ಸ್ಟೀಲ್ನು ಕೂಡ ಜಸ್ಟ್ ಲಾಸ್ಟ್ ವೀಕಲ್ಲಿ ಮಾತಾಡಿದ್ವಿ. ನಾನು ಏನು ಮಾಡಿರ್ತೀನಿ, ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಯಾವ ಸ್ಟಾಕ್ನ ಡಿಸ್ಕಸ್ ಮಾಡಿದ್ದೀವಿ ಅಂತ ಸ್ಟಾಕ್ಸ್ ಡಿಸ್ಕಸ್ಡ್ ಅಂತ ಮೆನ್ಷನ್ ಮಾಡಿರ್ತೀನಿ. ಅಲ್ಲಿ ನೀವು ಯಾವುದೋ ಒಂದು ವೀಡಿಯೋನೇ ನೋಡಬೇಕು ಅಂತಿಲ್ಲ, ಒಂದು 2-3 ದಿನದ ಹಿಂದಿನ ವೀಡಿಯೋಗಳನ್ನ ಹೋಗಿ ನೋಡಿ, ಕೆಳಗಡೆ ಡಿಸ್ಕ್ರಿಪ್ಷನ್ ನೋಡಿದ್ರು ಸಾಕು ನಿಮಗಲ್ಲಿ ಆ ದಿನ ಯಾವ ಸ್ಟಾಕ್ನ ಮಾತಾಡಿದ್ದಾರೆ ಅಂತ. ಸಾಮಾನ್ಯ ಯೂಶುವಲ್ ಎಲ್ಲ ದಿನವೂ ನಾನು ಅಪ್ಡೇಟ್ ಮಾಡ್ತೀನಿ. ಜೊತೆಗೆ ನಿಮಗೆ ವೀಡಿಯೋ ನೋಡ್ತಿರ್ಬೇಕಾದ್ರೆ ಕೆಳಗಡೆ 2 ಚಾಪ್ಟರ್ಸ್ ಬರ್ತಾ ಇರುತ್ತೆ. ಬರೀ ಟ್ರೇಡಿಂಗ್ ಬಗ್ಗೆ ಮಾಹಿತಿ ನೋಡಬೇಕು ಅನ್ನೋರು ಫಸ್ಟು ನಾವು ಚಾರ್ಟ್ ಸ್ಟಾಕ್ ಅಂತ ಮಾಡಿರ್ತೀವಿ, ಅದನ್ನೇ ಒಂದು ಚಾಪ್ಟರ್ ಆಗಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ಟೈಮ್ ಫ್ರೇಮಲ್ಲಿ ನಾನು ಸ್ಟಾಕ್ಸ್ ಓವರ್ ವ್ಯೂ ಅಂತ ಕೊಟ್ಟಿರ್ತೀನಿ. ನೀವು ಬರೀ ಸ್ಟಾಕ್ಸ್ ಬಗ್ಗೆ ನೋಡಬೇಕು ಅಂತಿದ್ದೀರ ಆದರೆ ಅಲ್ಲಿ ಆ ಯೂಟ್ಯೂಬಲ್ಲಿ ಒಂದು ಹೋವರ್ ಇರುತ್ತೆ, ಕೆಳಗಡೆ ನೀವು ನೋಡ್ತಿರಲ್ಲ ಹಿಂದೆ ಮುಂದೆ ಮಾಡಲಿಕ್ಕೆ. ಸೊ ಅಲ್ಲಿ ನೀವು ಸ್ಟಾಕ್ಸ್ ಓವರ್ ವ್ಯೂ ಸೆಕ್ಷನ್ಗೆ ಬಂದುಬಿಟ್ರೆ ಡೈರೆಕ್ಟಾಗಿ ನಿಮಗೆ ಬರೀ ಸ್ಟಾಕ್ಸ್ಗಳ ಬಗ್ಗೆ ಮಾತಾಡಿರೋದು ಸಿಗ್ತಾ ಹೋಗುತ್ತೆ, ನೀವು ಚೆಕ್ಔಟ್
ವರ್ಕೌಟ್ ಮಾಡ್ತಾ ಹೋಗ್ಬೋದು. ಸೊ ಟಾಟಾ ಸ್ಟೀಲಲ್ಲಿ ಸರ್ ಆಲ್ ಟೈಮ್ ಹೈ ಹೋಗಿದೆ. ಇದು ಸಿಕ್ಲಿಕಲ್ ಸೆಕ್ಟರ್ ಅಂತ ಮಾತಾಡ್ತಾನೆ ಬಂದಿದ್ವಿ, ಯಾವುದು ಸ್ಟೀಲ್ ಸೆಕ್ಟರು. ಈಗ ನೋಡಿ ಡಿಮ್ಯಾಂಡ್ ಜಾಸ್ತಿ ಆಗಿತ್ತು ಆಫ್ಟರ್ ಕೋವಿಡ್, ದೊಡ್ಡದಾಗಿ ಇಲ್ಲಿ ಒಂದು ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನ್ ಅಂತಲೇ ಕರಿಬೋದಲ್ವಾ. ಆ ಫ್ಲಾಗ್ ಆ್ಯಂಡ್ ಪೋಲ್ ಪ್ಯಾಟರ್ನಿಗೆ ಬ್ರೇಕ್ಔಟ್ ಕೂಡ ಕೊಡ್ತು. ಈಗ ಒಂದು ರೆಸಿಸ್ಟೆನ್ಸ್ ಆಲ್ ಟೈಮ್ ಹೈಯಲ್ಲಿ ರೆಸಿಸ್ಟೆನ್ಸ್ನ ತಗೊತಾ ಇದೆ. ಇಲ್ಲಿ ಒಂದು ಟ್ರೆಂಡ್ ಲೈನ್ ಕೂಡ ಇದೆ. ಸೊ ಆಲ್ರೆಡಿ ನೀವು ಇನ್ವೆಸ್ಟ್ ಮಾಡಿದಿರಾ ಅಂತಂದರೆ ಹೋಲ್ಡ್ ಮಾಡಿ, ಈ ಟ್ರೆಂಡ್ ಲೈನ್ ನೀವು ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. ಆ ಟ್ರೆಂಡ್ ಲೈನಿಂದ ಆಚೆ ಬರ್ತಾ ಇದೆ ಅಂದರೆ ಸರಿ ಸುಮಾರು 150 ಲೆವೆಲ್ಗೆಲ್ಲ ವಾಪಸ್ ಬಂತು ಅಂತಂದರೆ 150 ಇಲ್ಲ, ಈ ಟ್ರೆಂಡ್ ಲೈನ್ ಇನ್ನೂ ಮೇಲ್ಗಡೆ ಇದೆ. ಸೊ ಅದ್ರ ತನಕ ಬಂದರೆ ಓಕೆ. ಬಟ್ 160 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಬರ್ತೀರಾ ಅಂದರೆ ನೀವು ಪ್ರಾಫಿಟ್ ಬುಕಿಂಗ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಕೋಬೋದು. ಇಲ್ಲ ಅಂದರೆ ಹೋಲ್ಡ್ ಮಾಡ್ಕೊಂಡು ಇಟ್ಕೋಬೋದು. ಫ್ರೆಶ್ ಅಕ್ಯುಮುಲೇಷನ್ಗೆ ನಾಟ್ ರೆಕಮೆಂಡೆಡ್. ಈ ಲೆವೆಲಲ್ಲಿ ಒಂದು ಒಳ್ಳೆ ಕರೆಕ್ಷನ್ ಆಗಬೇಕು, ಈ ಟ್ರೆಂಡ್ ಲೈನ್ ಬ್ರೇಕ್ ಆಗಿ ವಾಪಸ್ 140 130 ಆ ಲೆವೆಲ್ಗೆ ಏನಾದ್ರು ಸಿಕ್ತು ಅಂತಂದರೆ ನೀವು ಪ್ಲಾನ್ ಮಾಡ್ಬೋದು. ಲಾಂಗ್ ಟರ್ಮಲ್ಲಿ ಆಲ್ರೆಡಿ ಇನ್ವೆಸ್ಟ್ ಮಾಡ್ತಾರೆ ಹೋಲ್ಡ್ ಮಾಡಿ, ಈ ಟ್ರೆಂಡ್ ಲೈನ್ ರೆಫರೆನ್ಸ್ ಆಗಿ ಇಟ್ಕೊಂಡು ನೋಡ್ತಾ ಇರಿ. ಅದೇ ರೀತಿಗೆ ಅಮರ್ ರಾಜಾನಲ್ಲಿ ಇನ್ವೆಸ್ಟ್ ಮಾಡಿದ್ದೆ 1600 ಚಿಲ್ಡ್ರನಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅಂತ ಹೇಳಿದ್ರಾ ಸರ್. ನೀವು ತುಂಬ ಮೇಲ್ಗಡೆ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀರಾ, ಆಲ್ ಟೈಮ್ ಹೈಯಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ. ಸ್ಟಾಕು ತುಂಬ ಒಂದು ಲಾಂಗ್ ಕನ್ಸಲ್ಟೇಷನ್ ಆಗಿತ್ತು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. 2015ರಿಂದ 1000 ಲೆವೆಲ್ನ ಮುಟ್ಟಿನ ಇವಾಗ ಬ್ರೇಕ್ಔಟ್ ಕೊಟ್ಟು ಮೇಲ್ಗಡೆ ಹೋಗಿದೆ. ಸೊ ಖಂಡಿತ ಇದಿನ್ನೂ ಮೇಲ್ಗಡೆ ಹೋಗ್ಬೋದು, ಇಲ್ಲ ಅಂತ ಹೇಳಲ್ಲ. ಬಟ್ ಒಳ್ಳೆ ಮೂಮೆಂಟ್ ಬಂದಿದೆ ನೋಡಿ, 1000ರಿಂದ 1600 1800 ತನಕ ಬಂದುಬಿಟ್ಟಿದೆ. ಈಗ ನೆಗೆಟಿವ್ ಆಗಿ ಹೋಗ್ತಾ ಇದೆ. ನೀವು ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡಿದ್ದೀರಾ ಅಂದರೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಇನ್ವೆಸ್ಟ್ ಮಾಡಿರೋದು ಇನ್ವೆಸ್ಟ್ ಮಾಡಿರಿ. ಅಮರ್ ರಾಜಾ ಬ್ಯಾಟ್ರೀಸು ಸ್ಕೋಪ್ ಇದ್ದೇ ಇರುತ್ತೆ. ಬಟ್ ಇದು TDP ಈಗ ಬಂತು ರೂಲಿಂಗಿಗೆ, ಆಂಧ್ರ ಕಂಪ್ನಿ ಅಂತ ಇನ್ನೂ ಒಂದಿಷ್ಟು ಪುಷ್ ಸಿಕ್ತು, ಆ ಕಾರಣದಿಂದಾಗಿ ಮೇಲ್ಗಡೆ ಇತ್ತು. ಬಟ್ ಇದೊಂದೇ ಅಲ್ಲ, ಎಕ್ಸೈಡು ಕೂಡ ಒಳ್ಳೆ ರೀತಿಯಲ್ಲಿ ಜಾಸ್ತಿ ಆಗಿದೆ. ಬಟ್ 1000 ಲೆವೆಲ್ ಅನ್ನೋದು ಇಂಪಾರ್ಟೆಂಟ್ ಅಂತ ಸಪೋರ್ಟ್. ಸೊ ಮಲ್ಟಿ ಇಯರ್ ಬ್ರೇಕ್ಔಟ್ ಆಗಿತ್ತು, ಸೊ ಮೇಲ್ಗಡೆ ಹೋಗ್ತಾ ಇದೆ. ಸೊ ಸ್ವಲ್ಪ ದಿನ ತಣ್ಣಗೆ ಉಳಿದ್ರು ಆಶ್ಚರ್ಯ ಇಲ್ಲ, ಯಾಕೆಂದರೆ 1 ಮಂತಲ್ಲಿ ಇಷ್ಟು ದೊಡ್ಡ ಮೂಮೆಂಟ್ ಆದಾಗ ನೋಡಿ. ಸ್ವಲ್ಪ ಯೋಚನೆ ಮಾಡ್ತಾ ಬನ್ನಿ, ವರ್ಷಗಟ್ಟಲೆಯಿಂದ 6-7 ವರ್ಷದಿಂದ ಏನೂ ಮೂಮೆಂಟ್ ಆಗಿಲ್ಲ, 3 ತಿಂಗಳಲ್ಲಿ ಇಷ್ಟೊಂದು ದೊಡ್ಡ ಮೂಮೆಂಟ್ ಆಗಿದೆ ಅಂದರೆ ಸ್ಟಾಕ್ ಎಲ್ಲಿ ಮೇಲ್ಗಡೆ ಹೋಗೋಕ್ಕೆ ಸಾಧ್ಯ ಆಗುತ್ತೆ? ನಾವೇನು ಮಾಡ್ತೀವಿ, ಸುಮಾರು ಜನ ರಿಟೇಲರ್ಸು ಮೇಲ್ಗಡೆ ಹೋದ್ಮೇಲೆ ಬಂದು ಎಂಟ್ರಿ ತೊಗೊಳಕ್ಕೆ ನೋಡ್ತೀವಿ. ಬಟ್ ಎಲ್ಲ ಬುದ್ಧಿವಂತ ಜನ ಎಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ ನೋಡಿ, ಇಲ್ಲಿ ದೊಡ್ಡ ವಾಲ್ಯೂಮ್ಗಳು ಬಂತಲ್ಲ, ಇಲ್ಲೇ ಅವರು ಬೈ ಮಾಡಿರ್ತಾರೆ. ಇಲ್ಲಿ ಬಂದಾಗ ಅವರು ನಮಗೆ ಕೊಟ್ಬಿಟ್ಟು ಅವರು ಕೈ ತೊಳ್ಕೊತಾರೆ. ಸೊ ಅವರು ರಿಡಕ್ಷನ್ ಮಾಡ್ಕೊತ ಹೋಗ್ತಾರೆ, ನಾವು ಇಲ್ಲಿ ಕಾಯ್ಕೊಂಡು ಕೂತಿರ್ತಾ ಇರಬೇಕಾಗುತ್ತೆ. ಸೊ ಈ ರೀತಿ ಆಗುತ್ತೆ. ನಮ್ಗೆ ಎಷ್ಟೋ ದಿನ ಕಾದು ಅಯ್ಯೋ ಸಾಕಾಗೋಯ್ತು ಅಂತ ನಾವು ಕೊಡೋಕ್ಕೆ ಶುರು ಮಾಡ್ತೀವಿ. ಆ ಕೊಡೋಕ್ಕೆ ಶುರು ಮಾಡ್ತಾ ಹೋದಾಗ ವಾಪಸ್ ಮತ್ತೆ ಸಪೋರ್ಟ್ ಲೆವೆಲ್ ಬರುತ್ತೆ, ಆಗ ಮತ್ತೆ ಅವರು ಬಂದು ಆ್ಯಡ್ ಮಾಡ್ಕೊತಾರೆ. ಮತ್ತೆ ರ್ಯಾಲಿ ಆದಮೇಲೆ ರಿಟೇಲರ್ಸ್ ಬಂದು ಟ್ರ್ಯಾಪ್ ಆಗ್ತಾರೆ. ಅದಕ್ಕೆ ಯಾವತ್ತು ಆಲ್ ಟೈಮ್ ಹೈಗಳಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಇದಕ್ಕೆ 10 ಗೋಲ್ಡನ್ ರೂಲ್ಸ್ ಇನ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಅಂತ ಒಂದು ವಿಡಿಯೋ ಇದೆ. ಈ ವಿಡಿಯೋ ಎಂಡಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡಿ. ಯಾವುದೇ ಸ್ಟಾಕಲ್ಲಿ ಆಲ್ ಟೈಮ್ ಹೈಯಲ್ಲಿ ಅಥವಾ ಆಲ್ ಟೈಮ್ ಲೋಯಲ್ಲಿ ಇನ್ವೆಸ್ಟ್ ಮಾಡಬಾರ್ದು. ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀರಾ ಅಂತಂದರೆ, ಸೊ ಸಣ್ಣ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅಂದರೆ ಲಾಂಗ್ ಟರ್ಮಿಗೆ ಹೋಲ್ಡ್ ಮಾಡಿ. ಸೊ ಯಾವುದೇ ಸ್ಟಾಕಲ್ಲಿ ಹೋಲ್ಡ್ ಮಾಡೋದು ನೀವು ಇನ್ವೆಸ್ಟ್ ಮಾಡೋಕ್ಕೆ ಬರ್ತೀರಾ ಅಂದರೆ ಇದನ್ನ ನಾನು ಲಾಂಗ್ ಟರ್ಮಲ್ಲಿ ಹೋಲ್ಡ್ ಮಾಡ್ಬೋದಾ ಅಂತ ಯೋಚನೆ ಇಟ್ಕೊಂಡೇ ಬರಬೇಕು. ನೀವು ಆ ರೀತಿ ಬಂದಿಲ್ಲ ಅಂತಂದರೆ ನೀವು ತಗೋಬೇಕಾದ್ರೆ ಎಂಟ್ರಿ ತುಂಬ ಕಂಜೂಸ್ ಮಾಡಿ ಎಂಟ್ರಿ ತೊಗೋಬೇಕು. ನೀವು ಕಣ್ಣು ಮುಚ್ಕೊಂಡು ನಾನು ಯಾವುದೇ ಲೆವೆಲಿಗೆ ತರ್ತೀನಿ ಅಂತಂದರೆ ನಿಮಗೆ ಬೇರೆ ಆಪ್ಷನ್ ಇಲ್ಲ. ಬೈ ಡಿಫಾಲ್ಟ್ ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಆಗಿ ಉಳ್ಕೋಬೇಕು. ಇಲ್ಲ ನಾನು ಆ ಥರ ತೊಗೊಳಲ್ಲ, ನನಗೆ ಸ್ವಲ್ಪ ಶಾರ್ಟ್ ಟರ್ಮ್ ವ್ಯೂ ಇದೆ ಅಂತಂದರೆ ಯಾವುದೋ ಒಂದು ಸ್ಟಾಕನ್ನು ಎಲ್ಲೋ ಲೆವೆಲಲ್ಲಿ ಬಂದು ತೊಗೋಬಾರ್ದು. ಒಳ್ಳೆ ವ್ಯಾಲ್ಯೂಯೇಷನ್ ಸಿಗ್ತಿದೆ ಅಂದರೆ ಮಾತ್ರ ನಾನು ಇಲ್ಲಿದ್ದಾಗ ತೊಗೊತೀನಿ, ಇಲ್ಲಿ ಬಂದಾಗ ಎಕ್ಸಿಟ್ ಮಾಡ್ತೀನಿ ಅಂತ ಮೊದಲೆಲ್ಲ ತಲೆ ಇಟ್ಕೊಂಡು ಶಾರ್ಟ್ ಟರ್ಮ್ ವ್ಯೂ ಅಲ್ಲಿ ಬರಬೇಕು. ಸೊ ಲಾಂಗ್ ಟರ್ಮ್ ವ್ಯೂ ಅಂದರೆ ಮಾಡೋದು ತಪ್ಪಲ್ಲ, ಬಟ್ ಲಾಂಗ್ ಟರ್ಮಲ್ಲಿ ಮಾಡಿದಾಗ ನೀವು ಲೆವೆಲ್ಸು ಕೆಳಗಡೆ ಬರ್ತಿದೆ ಅಂದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಅದೇ ರೀತಿಯಾಗಿ L&T. ಸೊ L&Tನೂ ಕೂಡ ಬಗ್ಗೆ ಮಾತಾಡಿದ್ವಿ. L&T ಸ್ಟಾಕು ನೋಡಿ ಒಳ್ಳೆ ಕನ್ಸಲ್ಟೇಷನ್ ಆಗ್ತಾ ಇದೆ. ಇವಾಗ 3800ರಿಂದ 3200 ಈ ಲೆವೆಲಲ್ಲಿ ಕನ್ಸಲ್ಟೇಷನ್ ಆಗಿದೆ. ಡಿಫೆನ್ಸ್ ನಂತರ ಅತ್ಯಂತ ಹೈಯೆಸ್ಟ್ ಬಜೆಟ್, ಇಂಟರಿಮ್ ಬಜೆಟ್ ಎಲೆಕ್ಷನ್ಗೆ ಹೋಗಿಂತ ಮುಂಚೆ ಯಾವುದಕ್ಕೆ ಅಲೋಕೇಟ್ ಮಾಡಿದ್ರು, ಇನ್ಫ್ರಾಸ್ಟ್ರಕ್ಚರ್ಗೆ ಅಲೋಕೇಟ್ ಮಾಡಿದ್ರು. ಈಗ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ದು ತುಂಬ ಒಂದು ತಲೆಯಲ್ಲಿ ಇಟ್ಕೊಂಡಿರಲೇಬೇಕು ನಮಗೂ, ಯಾಕೆಂದರೆ ಇವಾಗ ಬಜೆಟಲ್ಲಿ ಇನ್ಫ್ರಾಗೆ ಮತ್ತೆ ಒಂದು ಪುಷ್ ಕೊಡ್ತಾರೆ. ಇವತ್ತು ಯಾರೋ 40,000 ಎಂಪ್ಲಾಯ್ಸ್ ಎಷ್ಟೋ ಶಾರ್ಟೇಜ್ ಇದೆ ಲೇಬರ್ಸು ಅಂತ ಕೂಡ ನೀವು ಕಮೆಂಟ್ ಮಾಡಿದ್ದೀರಿ. L&Tನಲ್ಲಿ ಒಳ್ಳೆ ರ್ಯಾಲಿ ಆಗಿದೆ. ಸೊ ಫಂಡಮೆಂಟಲಿ ಅರ್ನಿಂಗ್ ಪರ್ ಶೇರು, ಪಿ ವ್ಯಾಲ್ಯೂಷನ್ ಯಾವ ರೀತಿ ಕೂರ್ತಿದೆ ಅಂತ ನಾನು ನೋಡಿಲ್ಲ. ಖಂಡಿತವಾಗ್ಲೂ ಒಂದು ಕರೆಕ್ಷನ್ಗೆ ವೆಯ್ಟ್ ಮಾಡಬೇಕು. ಆದರೆ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ ಆಗ್ತಾಯಿದೆ. ಇನ್ ಕೇಸ್ ಏನಾದ್ರು ಈ ಬಸ್ ಸ್ಟ್ಯಾಂಡ್ 3200 ಈ ಲೆವೆಲ್ಗಿಂತ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ನಮಗೆ 2800 ಈ ಲೆವೆಲ್ ತನಕ ಇದು ಸಿಗ್ತಾ ಹೋಗ್ಬೋದು. ಅದು ಒಳ್ಳೆ ಲೆವೆಲ್ ಆಗಿರುತ್ತೆ ಲಾಂಗ್ ಟರ್ಮಲ್ಲಿ ಯಾರು ಇನ್ವೆಸ್ಟ್ ಮಾಡ್ತೀರಾ ಅಂದರೆ. ಸೊ ಕನಿಷ್ಠ ಪಕ್ಷ 3200 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲ್ ಇನ್ವೆಸ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೋಡಿ, ಒಂದು ಬಸ್ ಸ್ಟ್ಯಾಂಡ್ ಹಿಂಗೆ ಆಗ್ಬಿಟ್ಟು ಬಜೆಟ್ ದಿನ ಒಳ್ಳೆ ಪಾಸಿಟಿವ್ ಅಂತ ಕನ್ಸಿಡರ್ ಮಾಡಿದ್ರೆ ಮತ್ತೆ ಬ್ರೇಕ್ಔಟ್ ಆಗಿ ಮೇಲ್ಗಡೆ ಕೂಡ ಹೋಗ್ಬೋದು. ಇಲ್ಲ ನೆಗೆಟಿವ್ ಅಂತ ಬಂದರೆ ವಾಪಸ್ 2800 ಸಿಗ್ಬೋದು. ಇದರ್ ವೇಸ್ 3200 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲಲ್ಲಿ ಆರಾಮಾಗಿ ನಾವು ಇನ್ವೆಸ್ಟ್ ಮಾಡೋ ಥರ ಇರುತ್ತೆ. ಸೊ ಇನ್ವೆಸ್ಟ್ ಮಾಡೋಕ್ಕೆ 3200 ಲೆವೆಲ್ಗೆ ಮತ್ತೆ ಸಿಕ್ತು ಅಂತಂದರೆ ಆ್ಯಡ್ ಮಾಡ್ಕೊಳ್ಳಿ, ಅಲ್ಲಿಗೆ ಕೆಳಗಡೆ ಬಂತು ಅಂದರೆ ಮತ್ತೆ ನೋಡ್ತಾ ಹೋಗುತ್ತೆ. ಅದೇ ರೀತಿಗೆ JK ಪೇಪರ್ ಲಿಮಿಟೆಡ್ ಬಗ್ಗೆ ಹೇಳಿ ಅಂತ ಕೇಳ್ತೀರಿ. ಸರಿ, ಆಫೀಸ್ ಪೇಪರು ಇದನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡುವಂಥ ಕಂಪನಿ ಒಳ್ಳೆ ರೀತಿಯಾದಂಥ ಮೂಮೆಂಟ್ನ ಕೊಡ್ತಾ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಒಳ್ಳೆ ಕನ್ಸಲ್ಟೇಷನ್ ಆಗಿ ನೋಡಿ, 2006ರಿಂದ ಕನ್ಸಲ್ಟೇಷನ್ ಆಗಿದ್ದಕ್ಕೆ ಇವಾಗ ಮೇಲ್ಗಡೆ ಹೋಗ್ತಾ ಇದೆ. ಬಟ್ ಆಲ್ರೆಡಿ ಸುಮಾರು ಮೇಲ್ಗಡೆ ಹೋಗ್ಬಿಟ್ಟಿದೆ. ಒಂದು 5 ಟೈಮ್ಸ್ ರ್ಯಾಲಿ ಆಗೋಗ್ಬಿಟ್ಟಿದೆ ನೋಡಿ. ₹100 ಇದ್ದಿದೆ ಅಂತ ಸ್ಟಾಕು ಈಗ ₹500 ಹೋಗಿದೆ. ಬಟ್ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ನ ಕನ್ಸಲ್ಟೇಷನ್ ಮಾಡ್ಕೊಂಡು ಮೇಲ್ಗಡೆ ಹೋಗಿರೋದ್ರಿಂದ 2 ವರ್ಷ. ಸೊ ಇದು ಇನ್ನೂ ಕಂಟಿನ್ಯೂಷನ್ ಆಗ್ತಾ ಹೋಗ್ಬೋದು. ಸೊ ಸಿಂಪಲ್ ರೂಲ್, ಅನ್ಚಾರ್ಟೆಡ್ ಟೆರಿಟರಿಗೆ ಇದೀವಿ, ಎಷ್ಟು ಮೇಲೆ ಹೋಗುತ್ತೆ ಅಂತ ಗೊತ್ತಿಲ್ಲ. ಸೊ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ದೀನಿ ಅಂದರೆ ದಯವಿಟ್ಟು ಹೋಲ್ಡ್ ಮಾಡಿ. ಹೊಸದಾಗಿ ಇನ್ವೆಸ್ಟ್ ಮಾಡಬೇಕು, ಈ ಸ್ಟಾಕಲ್ಲಿ ನನಗೆ ಭರವಸೆ ಇದೆ, ನಾನು ಚೆಕ್ ಮಾಡಿದ್ದೀನಿ ಫಂಡಮೆಂಟಲ್ಸ್ ಇಲ್ಲ ಅಂದರೆ 450 ಲೆವೆಲ್ ತನಕ ವೆಯ್ಟ್ ಮಾಡಿ. ವಾಪಸ್ 450 ಲೆವೆಲ್ನ ಟೆಸ್ಟ್ ಮಾಡೋಕ್ಕೆ ಬಂದರೆ ಆಗ ಮತ್ತೆ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಅದೇ ರೀತಿಯಾಗಿ ಟಿಟಾಗರ್ ರೈಲ್ ಸಿಸ್ಟಮ್ಸ್ ಇದ್ರ ಬಗ್ಗೆ ಹೇಳಿ ಅಂತ ಹೇಳಿದ್ರೆ, ಸರ್ ಈ ಸ್ಟಾಕು ಹೆಂಗೆ ಓಡ್ಬಿಟ್ಟಿದೆ ಅಂತಂದರೆ ಇವಾಗ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಕೈ ಸುಟ್ಕೊತೀರಾ. ₹190 ಇದ್ದಿದ್ದು 2020ರಲ್ಲಿ ಈಗ ₹2,000 ಹೋಗಿದೆ. ಅಂದರೆ ಆಲ್ಮೋಸ್ಟ್ 10 ಟೈಮ್ಸ್ ಗ್ರೋತ್ ಆಗಿದೆ ಅಲ್ವಾ. ಸೊ ಈಗ ಇಲ್ಲಿ ಇನ್ವೆಸ್ಟ್ ಮಾಡೋದು ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಆ ರೀತಿ ನೋಡಿ, ಇಲ್ಲಿ
ಇಲ್ಲಿದ್ದಾಗ ಇಲ್ಲೆಲ್ಲ ಬೈ ಮಾಡ್ಕೊಂಡಿರ್ತಾರೆ, ಅವರೆಲ್ಲ ಇವಾಗ ಸೆಲ್ ಮಾಡ್ತಾರೆ. ಜೋರಾಗಿ ಎಷ್ಟು ಮೇಲೆ ಹೋಗುತ್ತೋ ಅಷ್ಟೇ ಜೋರಾಗಿ ಕೆಳಗಡೆ ಬರುವಂಥ ಸಾಧ್ಯತೆ ಇರುತ್ತೆ. ಆಲ್ರೆಡಿ ಇನ್ವೆಸ್ಟ್ ಆಗಿದ್ದೀರಾ ಅಂತಂದರೆ ಬೆಸ್ಟ್ ಟೈಮ್ ಟು ಎಕ್ಸಿಟ್ ಅಂತ ಹೇಳ್ತೀನಿ ಅಷ್ಟೇ. ಇನ್ನೇನು ಹೇಳ್ಬೋದು, ಹೊಸದಾಗಿ ಇನ್ವೆಸ್ಟ್ ಮಾಡೋಕ್ಕೆ ಬೇಡ. ಆಲ್ರೆಡಿ ಟ್ರೈನ್ ಹೋಗ್ಬಿಟ್ಟಿದೆ, ಈಗ ಹಿಡಿಯೋಕ್ಕೆ ಹೋಗಬೇಡಿ. ಅದೇ ರೀತಿಯಾಗಿ ವರುಣ್ ಬೆವರೇಜಸ್ ಫಂಡಮೆಂಟಲಿ ಒನ್ ಆಫ್ ದ ಸ್ಟ್ರಾಂಗ್ ಕಂಪನೀಸು. ಇವ್ರದ್ದು ವರುಣ್ ಬೆವರೇಜಸ್ ಅವ್ರದ್ದು ಪೆಪ್ಸಿಕೋ ಬ್ರ್ಯಾಂಡ್ ಕೇಳ್ತಿರಲ್ಲ, ಮಿರಿಂಡಾ, 7up, ಸ್ಪ್ರೈಟು ಮತ್ತು ಟ್ರಾಪಿಕಾನಾ, ಈ ಬ್ರ್ಯಾಂಡ್ನೆಲ್ಲ ಇವರೇ ಸೆಲ್ ಮಾಡ್ತಾರೆ. ಅದ್ರ ಜೊತೆಗೆ ಇವ್ರದ್ದು JK ಗ್ರೂಪ್ ಅಂತ ಅದರದ್ದು ಒಂದು ಫ್ರ್ಯಾಂಚೈಸ್ ಇದೆ. ಈ ಪಿಜ್ಜಾ ಹಟ್ಟು, KFC ಅದರದ್ದು ಕೂಡ ಒಂದಿಷ್ಟಿದೆ. ಸೊ ಫಂಡಮೆಂಟಲಿ ವೆರಿ ಗುಡ್ ಕಂಪನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಪ್ರಮೋಟರ್ಗಳು ಚೆನ್ನಾಗಿದ್ದಾರೆ ಈ ಕಂಪ್ನಿನಲ್ಲಿ. ಆದರೆ ಒಳ್ಳೆ ರ್ಯಾಲಿ ಆಗಿಬಿಟ್ಟಿದೆ. ಒಂದು ಬಸ್ ಸ್ಟ್ಯಾಂಡ್ ಆಗಿದೆ, ಬಸ್ ಸ್ಟ್ಯಾಂಡ್ ಆಗಿ ಒದ್ದಾಡ್ತಾ ಇದೆ, ಇನ್ನೂ ಕನ್ಫರ್ಮೇಷನ್ ಕೊಟ್ಟಿಲ್ಲ. ಸೊ ಈ ಟೈಮಲ್ಲಿ ವ್ಯಾಲ್ಯೂಯೇಷನ್ನಲ್ಲಿ ಬೈ ಮಾಡೋದು ಬೇಡ ಯಾವುದೇ ಸ್ಟಾಕಲ್ಲಾದ್ರೂ. ಸೊ ಒಂದು ವೆಯ್ಟ್ ಮಾಡಿ. ಲಾಂಗರ್ ದ ಬಸ್ ಸ್ಟ್ಯಾಂಡ್ ಆಗಿತ್ತು, ಇದನ್ನು ಫೇಲ್ಯೂರ್ ಆಯಿತು ಅಂತಂದರೆ ವಾಪಸ್ ಕೆಳಗಡೆ ಬರುತ್ತೆ. ಕನಿಷ್ಠ ಪಕ್ಷ 1200 ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲಲ್ಲಿ ಬಂತು ಅಂತಂದರೆ ವರುಣ್ ಬೆವರೇಜಸಲ್ಲಿ ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಯೋಚನೆ ಮಾಡ್ಬೋದು. ಫಂಡಮೆಂಟಲಿ ಒಳ್ಳೆ ಕಂಪನಿ, ಹಿಸ್ಟಾರಿಕಲಿ ಒಳ್ಳೆ ರಿಟರ್ನ್ಸ್ನ ಕೊಡ್ತಾನೆ ಬಂದಿರುವಂಥ ಕಂಪನಿ, ಬಟ್ ನಾಟ್ ಅಟ್ ದಿಸ್ ವ್ಯಾಲ್ಯೂಯೇಷನ್. ಅದೇ ರೀತಿಯಾಗಿ ಸೀಕೋ ಶಿಪ್ಪಿಂಗ್ ಸರ್ವಿಸಸ್ ಲಿಮಿಟೆಡ್ ಬಗ್ಗೆ ಹೇಳಿ ಅಂತ ಹೇಳಿದ್ರಿ ಸರ್. ಯಾರು ಕೇಳಿದ್ರೆ ಕ್ವಶನು, ತುಂಬ ಥ್ಯಾಂಕ್ಸ್ ಈ ಕ್ವಶನ್ ಕೇಳಿದ್ದಕ್ಕೆ. ತುಂಬ ಇಂಟ್ರೆಸ್ಟಿಂಗ್ ಸ್ಟಾಕ್ ಇದು. ಯಾಕೆ ಇಂಟ್ರೆಸ್ಟಿಂಗ್ ಸ್ಟಾಕ್ ಅಂತ ಹೇಳ್ತಾ ಇದ್ದೀನಿ ನೋಡಿ, ಇತ್ತೀಚೆಗಷ್ಟೇ ಲಿಸ್ಟ್ ಆಗಿದ್ದು, ಹೆಂಗೆ ಮೇಲ್ಗಡೆ ಹೋಗಿತ್ತೋ ಹಾಗೆ ಕೆಳಗಡೆ ಬಂತು. ಇದು ಯಾಕೆ ಈ ಥರ ಆಯಿತು ಅಂತಂದರೆ, ಇದರಲ್ಲಿ ಪ್ರಮೋಟರ್ಸ್ ಅಷ್ಟು ಎಕ್ಸಿಟ್ ಮಾಡ್ಕೊಂಡ್ರು. IPOನೋ ಏನೋ ತಂದರು, ಫುಲ್ಲು ಪುಷ್ ಕೊಟ್ಟರು, ನಮ್ದು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ. ಫುಲ್ ಎಷ್ಟಾಗುತ್ತೋ ಅಷ್ಟಕ್ಕೆ ಮೇಲ್ಗಡೆ ತೊಗೊಂಡು ಹೋಗಿದ್ದಾರೆ, 22 ತನಕ ಹೋಗಿದೆ. ಅಲ್ಲಿಂದ ಫುಲ್ ಪ್ರಮೋಟರ್ಗಳು ಎಷ್ಟಿದ್ರು ಅಷ್ಟು 0.04% ಅಷ್ಟೇ ಪ್ರಮೋಟರ್ ಹೋಲ್ಡಿಂಗ್ ಇರೋದು. FI ಅವರು ಒಬ್ಬರು ಇಲ್ಲ, DI ಅವರು ಒಬ್ಬರು ಇಲ್ಲ. 99.96% ಹೋಲ್ಡರ್ಸ್ ಯಾರು ಗೊತ್ತಾ? ಪಬ್ಲಿಕ್ ಮೇಲೆ ಹೋಗ್ತಾ ಇದೆ ಅಂತ ಇಲ್ಲಿ ತೊಗೊಂಡಿರೋರು, ಕೆಳಗಡೆ ಬರ್ತಿದೆ ಅಂದರೆ ಇಲ್ಲಿಂದ ಬಂದ ಮೇಲೆ ಹೋಗುತ್ತೆ ಅಂತ ಮತ್ತೆ ಇಲ್ಲಿ ಆ್ಯಡ್ ಮಾಡ್ಕೊಂಡಿರೋರು, ಆ್ಯಾವ್ರೇಜ್ ಮಾಡ್ಕೊಂಡಿರೋರು, ಅಷ್ಟು ಜನ ಸ್ಟಕ್ ಆಗಿ ಕೂತಿದ್ದಾರೆ. 99.96% ಜನ ಇದರಲ್ಲಿರೋರು ಪಬ್ಲಿಕ್. ಸೊ ಈಗೇನು ಮಾಡ್ತಾರೆ, ಎಲ್ಲೋದ್ರೂ ಮಾರ್ಬಿಟ್ಟು ಒಂಚೂರು ಮೇಲೆ ಹೋದ್ರೂ ಮಾರೋಕ್ಕೆ ನೋಡ್ತಾರೆ. ಆಲ್ರೆಡಿ ಇನ್ವೆಸ್ಟ್ ಮಾಡಿದವರು ಇಂಥ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕಾ? ದಯವಿಟ್ಟು ಇನ್ವೆಸ್ಟು ಮಾಡೋಕ್ಕೆ ಹೋಗಬೇಡಿ. ಪ್ರಮೋಟರ್ಗಳು ಅಷ್ಟು ಎಕ್ಸಿಟ್ ಹೋಗಿದ್ದಾರೆ ಅವ್ರ ಕಂಪ್ನಿನಲ್ಲಿ, ಅವರಿಗೆ ಭರವಸೆ ಇಲ್ಲ ಅಂತಂದರೆ ಯಾರಿಗೂ ಭರವಸೆ ಇರಲ್ಲ. ಬಟ್ ಶಿಪ್ಪಿಂಗ್ ಬಿಸ್ನೆಸ್ಸು ಒಳ್ಳೆ ಬಿಸ್ನೆಸ್ಸು, ಸ್ಕೋಪ್ ಬರ್ತಾ ಇದೆ ಬಿಸ್ನೆಸ್ಸು ಅಂತೆಲ್ಲ ಹೇಳಿ ವಾಲ್ಯೂಮ್ಗಳನ್ನ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಬಟ್ ಟ್ರ್ಯಾಪ್ ಆಗಿರೋರು ಅಷ್ಟು ಕೂಡ ಪಬ್ಲಿಕ್ಕೇ, ಹಾಗಾಗಿ ಕೈ ಸುಟ್ಕೊಳಕ್ಕೆ ಹೋಗಬೇಡಿ. ಇದಿಷ್ಟು ಇವತ್ತಿನ ಚಾಟ್ ಸ್ಟಾಕ್ ಆಗಿತ್ತು. ಭಾನುವಾರ ಯಾವುದಾದ್ರೂ ಒಂದು ಸ್ಪೆಷಲ್ ವೀಡಿಯೋದೊಂದಿಗೆ ಬರುವಂಥ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2024 ನಮ್ಮ ಚಾನಲ್ ಮಿಷನ್ ತಮಗೆ ಎದುರಿಗೂ ಗೊತ್ತಿದೆ, ಜೀವ ವಿಮೆ ನಮ್ಮೆಲ್ಲರ ಹೊಣೆ. ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೂಡ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ನಮಸ್ಕಾರ.